ಶಾಲೆಯ ಕತೆ ನೋಡ್ತಿದ್ರೆ ಬೆಚ್ಚಿ ಬೀಳ್ತೀವಿ. ಅದೇನು ಶಾಲೆನೋ ದನದ ಕೊಟ್ಟಿಗೆನೋ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಶಾಲೆ ಕಟ್ಟಡಗಳೆಲ್ಲ ಮುರಿದು ಬೀಳ್ತಾ ಇದ್ರು. ಹೇಳೋರಿಲ್ಲ ಕೇಳೋರಿಲ್ಲ. ಡೋಂಟ್ ಕೇರ್ ಎನ್ನುವಂತ ನೀತಿಯನ್ನ ಅಲ್ಲಿನ ಅಧಿಕಾರಿಗಳು ತೋರ್ತಿದ್ದಾರೆ. ಈಗಲೋ ಆಗಲೋ ಬೀಳುವಂತಿದೆ ಈ ಸರ್ಕಾರಿ ಶಾಲೆ. ಆದ್ರೂ ಇದೇ ಶಾಲೆಯಲ್ಲಿ ಮಕ್ಕಳಿಗೆ ನಿತ್ಯ ಪಾಠ ನಡೆಯುತ್ತೆ. ನಿತ್ಯವೂ ಜೀವ ಭಯದಲ್ಲೇ ಪಾಠವನ್ನ ಕೇಳುತ್ತಿದ್ದಾರೆ ಮಕ್ಕಳು. ಪಾಠ ಮಾಡುವಂತ ಶಿಕ್ಷಕಿಯರು ಪೋಷಕರಿಗೂ ಶಾಲೆಯಿಂದ ಆತಂಕ ಶುರುವಾಗಿದೆ. ಹಂಚು ಒಡೆದು ಶಾಲೆಯೇ ಶಿಥಿಲಾವಸ್ಥೆಯನ್ನ ತಲುಪಿದೆ. ಇದು ರೇಣುಕಾಪುರ ಸರ್ಕಾರಿ ಹಿರಿಯ ಶಾಲೆಯಲ್ಲಿ ಇಂಥದ್ದೊಂದು ಶೋಚನೀಯ ಸ್ಥಿತಿ ಬಂದಿರೋದು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರೇಣುಕಾಪುರ ಗ್ರಾಮದ ಸರ್ಕಾರಿ ಶಾಲೆ. ಒಂದು ಕಟ್ಟಡದ ಮೇಲ್ಛಾವಣಿ ಸಂಪೂರ್ಣವಾಗಿ ಬಿದ್ದೋಗಿದೆ. ಗೋಡೆ ಸೀಳು ಬಿಟ್ಟಿದೆ. ಶಾಲೆಯ ದುಸ್ಥಿತಿ ಬಗ್ಗೆ ಸಿಎಂಗೆ ಪತ್ರವನ್ನ ಬರೆದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಶಾಲಾ ಕಟ್ಟಡವನ್ನ ಕಟ್ಟುವುದಕ್ಕೆ ಅನುದಾನಕ್ಕೆ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ ಎಸ್ಡಿಎಂಸಿ. ಖಾಸಗಿ ಶಾಲೆಯನ್ನ ಮೀರಿಸುವ ದಾಖಲಾತಿ ಇದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರುತ್ತಿದ್ದಾರೆ. ಕಟ್ಟಡವನ್ನ ಕಟ್ಟಿಸಿಕೊಡಲು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯವನ್ನ ತೋರ್ತಿದ್ದಾರೆ? ಕೇವಲ 5 ಕಟ್ಟಡಗಳಲ್ಲಿ 233 ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡ್ತಿದ್ದಾರೆ ಶಿಕ್ಷಕರು. ಶಾಲೆಯ ಸಮಸ್ಯೆ ಕುರಿತು ಸಿಎಂಗೆ ಮೇಲ್ ಮಾಡಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರಿಗೂ ಕೂಡ ಪ್ರಿನ್ಸಿಪಾಲ್ ಪತ್ರವನ್ನು ಬರೆದಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಅವರಿಗೂ ಕೂಡ ಪತ್ರ ಬರೆದ್ರೂ ಕೂಡ ಅದೇ ಅವಸ್ಥೆ ಶಿಥಿಲಗೊಂಡಿದೆ. ಈಗಲೋ ಆಗಲೋ ವಿದ್ಯಾರ್ಥಿಗಳ ಮೈ ಮೇಲೆ ಬೀಳುತ್ತೋ ಅನ್ನುವಂತ ಆತಂಕದಲ್ಲೇ ಅಲ್ಲಿನ ಶಿಕ್ಷಕರು ಮಕ್ಕಳು ಎಲ್ಲರೂ ಕೂಡ ಜೀವ ಭಯದಲ್ಲೇ ಪಾಠ ಕೇಳಿಸ್ತಿದ್ದಾರೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಿದೀವಲ್ಲ, ಇದೇ ನೋಡಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರೇಣುಕಾಪುರದ ಸರ್ಕಾರಿ ಶಾಲೆ. ನಿಜಕ್ಕೂ ಇದು ಶಾಲೆ ಹೌದಾ ಅನ್ನೋ ಪ್ರಶ್ನೆ ನೋಡಿ. ಏನೇನೂ ಇಲ್ಲ. ಶಾಲೆಯ ಕಟ್ಟಡ ಇದು ಐತಿಹಾಸಿಕ ಸ್ಮಾರಕ ಅಲ್ಲ, ಇದು ಸರ್ಕಾರಿ ಶಾಲೆ. ಗೋಡೆಗಳಿಲ್ಲ, ಬಾಗಿಲುಗಳಿಲ್ಲ, ಕಿಟಕಿಗಳಿಲ್ಲ. ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ವಿದ್ಯಾರ್ಥಿಗಳಿಗೆ ಶಾಲಾ ಕೊಠಡಿಗಳು ಹಾಳಾಗಿ ಹೋಗಿವೆ. ಶಾಲಾ ಕೊಠಡಿಗಳು ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಇದು 1929 ಆರಂಭದ ಶತಮಾನ ಶಾಲೆ ಇದು ಸರ್. ನಮ್ಮ ಶಾಲೆಯಲ್ಲಿ 1ರಿಂದ 7ನೇ ತರಗತಿ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಕಳೆದ ಬಾರಿ 233 ದಾಖಲಾತಿ ಹೊಂದಿದ್ದರು ಸರ್. ಈ ಬಾರಿ 2025-26ನೇ ಸಾಲ 227 ದಾಖಲಾತಿ ಇದೆ ಸರ್. 1ನೇ ತರಗತಿಗೆ 27 ಜನ ವಿದ್ಯಾರ್ಥಿಗಳು ದಾಖಲಾತಿ ಹೊಂದಿದ್ದಾರೆ ಸರ್. ಮತ್ತು ನಮ್ಮ ಇದು ರೇಣುಕಾಪುರ ಶಾಲೆ ಕ್ಲಸ್ಟರ್ ಕೇಂದ್ರ ಆಗಿರೋದ್ರಿಂದ ನಮ್ಮ ಕ್ಲಸ್ಟರ್ ಕೇಂದ್ರಕ್ಕೆ ಸುಮಾರು 19 ಶಾಲೆಗಳಿಗೆ ಒಳಪಡುತ್ತೆ ಸರ್. ಯಾವುದೇ ಒಂದು ಮೀಟಿಂಗು ಸಭೆ ಸಮಾರಂಭಗಳು ನಮ್ಮ ಕ್ಲಸ್ಟರ್ ಕೇಂದ್ರದಲ್ಲಿ CRPಗಳು ಮತ್ತು ಅಧಿಕಾರಿಗಳು ಈ ಒಂದು ಸಭೆಗಳನ್ನು ನಡೆಸುವಂಥ ಶಾಲೆ ಸರ್. ಮತ್ತು SSLC ಎಕ್ಸಾಮ್ ಕೂಡ ಪ್ರತಿ ವರ್ಷ ಒಂದು ಪರೀಕ್ಷಾ ಕೇಂದ್ರವನ್ನಾಗಿ ಕೂಡ ಈ ಗ್ರಾಮದಲ್ಲಿರ್ತಕ್ಕಂಥ ಹಿರಿಯ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ ಇದು ಏನಾಗಿದೆ ಅಂದರೆ ಹಾಳಾಗಿ ಹೋಗ್ಬಿಟ್ಟೈತಿ. ಸುಮಾರು 70ರ ದಶಕದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಸರ್ಕಾರದ ಶಾಲೆ ಇದು. ಅವತ್ತಿನ ಕಾಲದಲ್ಲಿ ಸರ್ಕಾರದಿಂದ ಈಗ ಬರ್ತಕ್ಕಂಥ ಏನು ಅನುದಾನಗಳಿದ್ವು ಅವ್ಯಾವೂ ಕೂಡ ಇರಲಿಲ್ಲ. 50 ವರ್ಷಗಳ ಹಿಂದಿನ ಕಟ್ಟಡ ಆಗಿರೋದ್ರಿಂದ ಸಂಪೂರ್ಣವಾಗಿ ಮೇಲ್ಛಾವಣಿ ಎಲ್ಲ ಕುಸಿದೋಗಿದೆ. ಗೋಡೆಗಳು ಸಂಪೂರ್ಣವಾಗಿ ಬಿರುಕು ಬಿಟ್ಟು ಆ ಶಾಲೆಗೆ ಮಕ್ಕಳನ್ನು ಕಳಿಸುವಂತಹ ಒಂದು ಪೋಷಕರ ಆತಂಕ ಸ್ಥಿತಿಯಲ್ಲಿದ್ದಾರೆ. ಮತ್ತು ಮಕ್ಕಳು ಶಾಲೆಯಲ್ಲಿ ಕೂತ್ಕೊಂಡ್ರೆ ಏನಾಗುತ್ತಪ್ಪ ಅಂದರೆ ಮೇಲ್ಛಾವಣಿಯಲ್ಲಿರ್ತಕ್ಕಂಥ ಒಂದು ಮರದ ಒಂದು ಹಂಚಿಗೆ ಹಾಕಿರ್ತಕ್ಕಂಥ ಒಂದು ಮರದ ಇವೇನಿದಾವೆ ತೀರುಗಳು ಅವೆಲ್ಲ ಹುಳು ಹಿಡಿದು ಆ ಹುಳು ಸೇರ್ಕೊಂಡು ಪ್ರತಿನಿತ್ಯನೂ ಆ ಶಾಲೆಯಲ್ಲಿ ಪಾಠ ಮಾಡ್ತಕ್ಕಂಥ ಶಿಕ್ಷಕರ ಮೇಲೆ ಮತ್ತು ಕುಳಿಸ್ಕೊಂಡಿರ್ತಕ್ಕಂಥ ಮಕ್ಕಳ ಮೇಲೆ ಆ ಹುಳುಗಳು ಬಿದ್ದುಬಿಟ್ಟು ಆ ಒಂದು ಕಡಿತಕ್ಕೆ ಇದಾಗಿಬಿಟ್ಟು ದೇಹ ಎಲ್ಲ ಕಂಪ್ಲೀಟಾಗಿ ಒಂದು ಅಲರ್ಜಿ ಆಗುವಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದ್ರಿಂದ ನಾವು ಈ ಒಂದು ಸರ್ಕಾರದ ಗಮನಕ್ಕೆ ತರೋದೇನೆಂದರೆ ಈಗಾಗಲೇ ಹಿಂದೆ ಇದ್ದ ಒಂದು ಶಾಲೆಯ ಮಕ್ಕಳ ಒಂದು ಸಂಖ್ಯೆ ಈ ಒಂದು ನಮ್ಮ ಗ್ರಾಮದಲ್ಲಿ ಶಾಲಾ ಕೊಠಡಿ ಬಿದ್ದೋಗಿದೆ ಸರ್. ಈ ಶಾಲಾ ಕೊಠಡಿ ಅಂತಕ್ಕಂಥದ್ದು ತುಂಬ ಹಳೆಯದಾಗಿರೋದ್ರಿಂದ
ತುಂಬ ವರ್ಷಗಳಿಂದ ಇದನ್ನು ಅದು ಬಿದ್ದೋಗಿ ಆಲ್ರೆಡಿ 2-3 ವರ್ಷ ಆಗಿದೆ ಸರ್. ಅವಾಗಿಂದ ನಾವು ಎಲ್ರಿಗೂ ಕೂಡ ಮನವಿಯನ್ನು ಕೊಡ್ತಾ ಇದ್ವಿ. ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಹಾಗೂ ಎಜುಕೇಷನ್ ಮಿನಿಸ್ಟರ್ ಅವರಿಗೂ ಹಾಗೂ ಇನ್ನೂ ಅದರ ಕೆಳಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ, ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ನಾವೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆದರೆ ಯಾರೂ ಕೂಡ ಈ ಒಂದು ವಿಚಾರದ ಬಗ್ಗೆ ಗಮನ ಹರಿಸಿಲ್ಲ. ಈ ಕಟ್ಟಡ ಬಿದ್ದೋಗಿದೆ ಸರ್. ಗೋಡೆಗಳೆಲ್ಲ ಬ್ರೇಕ್ ಬಿಟ್ಟಿದ್ದಾವೆ ನಮ್ಮ ಶಾಲೆಯಲ್ಲಿ, ಹಾಗೂ ಮೇಲ್ಛಾವಣಿಗಳೆಲ್ಲ ಬಿದ್ದು ಹೋಗ್ಬಿಟ್ಟಿದ್ದಾವೆ. ಆ ಮೇಲ್ಛಾವಣಿಗಳಿರ್ತಕ್ಕಂಥ ಎಲ್ಲ ಕಟ್ಟಿಗೆಗಳು ಕೂಡ ಏನಾಗಿದ್ದಾವೆ, ಎಲ್ಲ ಬಿದ್ದು ಹುಳುಗಳೆಲ್ಲ ಮಕ್ಕಳ ಮೇಲೆ ಬೀಳ್ತಾ ಇದ್ದಾವೆ, ಹಾಗೂ ಪಾಠ ಮಾಡ್ತಕ್ಕಂಥ ಶಿಕ್ಷಕರ ಮೇಲೆ ಕೂಡ ಬೀಳ್ತಾ ಇದ್ದಾವೆ. ಆ ಹುಳುಗಳು ಬಿದ್ದು ಮಕ್ಕಳಿಗೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ರಾಜಶೇಖರ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ರಾಜಶೇಖರ್, ನಲಿ ಕಲಿ ಅಂತ ಪಾಠ ಕೇಳಬೇಕಾಗಿದ್ದಂತ ಮಕ್ಕಳು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದಾರಲ್ಲ, ಆ ಶಾಲೆಯಲ್ಲಿ ಎಷ್ಟು ವರ್ಷದಿಂದ ಇದೇ ಸಮಸ್ಯೆ ಇದೆ? ಸದ್ಯ ಜನಪ್ರತಿನಿಧಿಗಳು ಯಾರಾದ್ರೂ ಬಂದಿದ್ರಾ? ಏನು ಗೋಳು ಅಂತ? ಹೌದು ಅಖಿಲೇಶ್, ಚಿತ್ರದುರ್ಗದ ಗಡಿ ಭಾಗ, ಆಂಧ್ರದ ಗಡಿ ಭಾಗವಾದಂತಹ ರೇಣುಕಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ದುಸ್ಥಿತಿ ಇದು ಅಂತಾನೆ ಹೇಳ್ಬೋದು. ನಿಜಕ್ಕೂ ಕೂಡ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೇವೆ. ಅದು ನಿಜಕ್ಕೂ ಐತಿಹಾಸಿಕವಾದಂತಹ ಸ್ಮಾರಕವೋ ಅಥವಾ ಸರ್ಕಾರಿ ಶಾಲೆಯೋ ಅನ್ನುವಂತಹ ಭಾಸವಾಗ್ತಾ ಇದೆ. ನಿಜಕ್ಕೂ ಕೂಡ ಸಂಪೂರ್ಣವಾಗಿ 5 ಕಟ್ಟಡಗಳು ಕೂಡ ಈಗಾಗಲೇ ಶಿಥಿಲಾವಸ್ಥೆಯನ್ನು ತಲುಪಿದ್ದಾವೆ. ಕಿಟಕಿ ಬಾಗಿಲುಗಳು ಮುರಿದಿದ್ದಾವೆ. ಈ ಮೇಲ್ಭಾಗದ ಅಂಚುಗಳು ಕೂಡ ನಿಜಕ್ಕೂ ಕೂಡ ಈಗಾಗಲೇ ಗಾಳಿ ಬಂದಂತ ಸಂದರ್ಭದಲ್ಲಿ, ಮಳೆ ಬಂದಂತ ಸಂದರ್ಭದಲ್ಲಿ ಹಾಳಾಗಿ ಹೋಗಿರೋದ್ರಿಂದಾಗಿ ನಿಜಕ್ಕೂ ಕೂಡ ಅಲ್ಲಿನ ಮಕ್ಕಳು ಜೀವ ಭಯದಲ್ಲೇ ಪಾಠ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂತಹ ಒಂದು ತೀರುಗಳು ಕೂಡ ಎಲ್ಲವೂ ಸಂಪೂರ್ಣವಾಗಿ ಮುರಿದು ಬಿದ್ದಿರೋದ್ರಿಂದಾಗಿ ನಿಜಕ್ಕೂ ಕೂಡ ಮಕ್ಕಳಲ್ಲಿ ಅಲರ್ಜಿಯಂತಹ ರೋಗಗಳು ಕೂಡ ಕಾಣಿಸ್ತಾ ಇದ್ದಾವೆ. ಪೋಷಕರು ಕೂಡ ಶಾಲೆಗೆ ಕಳಿಸ್ಲಿಕ್ಕೂ ಕೂಡ ಹಿಂದೇಟಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೆಲ್ಲದರ ನಡುವೆ ಅಲ್ಲಿನ ಏನು ಮುಖ್ಯೋಪಾಧ್ಯಾಯರಿದ್ದಾರೆ ಅವರು ಸ್ಥಳೀಯ ಶಾಸಕರಾದಂತಹ NY ಗೋಪಾಲಕೃಷ್ಣ ಅವರಿಗೂ ಕೂಡ ಲಿಖಿತವಾಗಿ ಪತ್ರವನ್ನ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ವಿಧಾನ ಪರಿಷತ್ ಸದಸ್ಯರಾದಂತಹ DT ಶ್ರೀನಿವಾಸ್ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಇನ್ನು ಗ್ರಾಮಸ್ಥರು ಈ ಶಾಲೆಯ ಸ್ಥಿತಿಯನ್ನ ನೋಡಿ ಮುಖ್ಯಮಂತ್ರಿಗಳಿಗೆ ಇಮೇಲ್ ಮುಖಾಂತರವಾಗಿ ಒಂದು ಪತ್ರವನ್ನ ಕೂಡ ಕಳಿಸಿದ್ದಾರೆ. ಅಷ್ಟಾದ್ರೂ ಕೂಡ ಯಾರೂ ಕೂಡ ಇಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ. ಈ ಒಂದು ಶಾಲೆಯ ಕಟ್ಟಡಗಳ ನವೀಕರಣಕ್ಕೂ ಕೂಡ ಮುಂದಾಗಿಲ್ಲ. ಇದರಿಂದಾಗಿ ನಿಜಕ್ಕೂ ಕೂಡ ಕಳೆದ ಒಂದು 4-5 ವರ್ಷಗಳಿಂದ ಜೀವ ಭಯದಲ್ಲೇ ಮಕ್ಕಳು ಪಾಠ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಜಕ್ಕೂ ಕೂಡ ಆ ಒಂದು ದಾಖಲಾತಿಯ ಪ್ರಮಾಣವು ಕೂಡ ಇಳಿಕೆ ಆಗ್ತಿರೋದ್ರಿಂದಾಗಿ ಪೋಷಕರಲ್ಲೂ ಮಕ್ಕಳಲ್ಲೂ ಕೂಡ ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಅಖಿಲೇಶ್, ಧನ್ಯವಾದಗಳು ರಾಜಶೇಖರ್ ತಮ್ಮೆಲ್ಲ ಮಾಹಿತಿಗೆ. ಇದು ಚಿತ್ರದುರ್ಗದ ರೇಣುಕಾಪುರದ ಸರ್ಕಾರಿ ಶಾಲೆಯ ಅವಸ್ಥೆ. ಪತ್ರದ ಮೇಲೆ ಪತ್ರ, ಎಲ್ಲಿವರೆಗೂ ಪತ್ರ? ಇದೇ ಪತ್ರ ವ್ಯವಹಾರದಲ್ಲೇ ಮುಗಿಯುತ್ತಾ ಅಥವಾ ಅದಕ್ಕೆ ಸ್ಪಂದಿಸಿ ಆ ಶೋಚನೀಯ ಸ್ಥಿತಿಯಲ್ಲಿರುವಂತಹ ಸರ್ಕಾರಿ ಶಾಲೆಗೆ ಬಲ ತುಂಬುವಂತ ಕೆಲಸ ಮಾಡ್ತಾರಾ? ಯಾಕಂದ್ರೆ ಐತಿಹಾಸಿಕವಾಗಿರುವಂತ ಶಾಲೆ ಹೌದು, ಬಟ್ ಅದನ್ನ ಎಲ್ಲೋ ಐತಿಹಾಸಿಕ ಸ್ಮಾರಕ ಮಾಡೋಕೆ ಇವರು ಹೊರಡ್ತಿದ್ದಾರಾ? ನಾಳೆ ದಿವಸ ಹೆಚ್ಚು ಕಡಿಮೆ ಮಕ್ಕಳಿಗೆ ಏನಾದ್ರೂ ಆದ್ರೆ ಆ ಜವಾಬ್ದಾರಿಯನ್ನ ಯಾರು ತೆಗೆದುಕೊಳ್ತಾರೆ? ಪಾಪ ಶಾಲೆಯಿಂದ ಈಗಾಗಲೇ ಏನ್ ಮಾಡಬೇಕು, ಉನ್ನತ ಅಧಿಕಾರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ, ಮನವಿ ಮಾಡ್ಕೊಂಡಿದ್ದಾರೆ. ನೋಡಿ, ಈಗಾಗಲೇ ಸರ್ಕಾರಿ ಶಾಲೆಗೆ ಮಕ್ಕಳಿಲ್ಲ, ಅಲ್ಲಿ ಶಿಕ್ಷಕರಿಲ್ಲ, ಅನೇಕ ಮೂಲಭೂತ ಸೌಕರ್ಯಗಳಿಲ್ಲ ಅನ್ನುವಂಥ ಪ್ರಶ್ನೆ ಆಗಾಗ ಬರ್ತಾನೆ ಇರುತ್ತೆ. ಬಟ್ ಇಲ್ಲ, ಹಂಗಲ್ಲ. ಮಕ್ಕಳಿದ್ದಾರೆ, ಶಿಕ್ಷಕರಿದ್ದಾರೆ, ಬಟ್ ಆದ್ರೆ ಶಾಲೆನೇ ಸರಿ ಇಲ್ಲ ಅಲ್ಲ. ಮಕ್ಕಳು ಹೇಗೆ ಬಂದು ಪಾಠ ಕೇಳ್ತಾರೆ? ಮಕ್ಕಳಿಗೆ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇರಬೇಕು. ಬೆಂಚು, ಟೇಬಲ್ಲು ಯಾವುದಿಲ್ಲ. ಇಲ್ಲಿ ಮೇಲೆ ಎಷ್ಟೊತ್ತಿಗೆ ಬೀಳುತ್ತೆ, ಮಳೆಗಾಲ ಎಷ್ಟೊತ್ತಿಗೆ ಏನ್ ಬೇಕಾದ್ರೂ ಆಗ್ಬೋದು. ಈ ಹಿಂದೆ ಕಟ್ಟಿರುವಂತ ಶಾಲೆಯ ಸ್ಥಿತಿ ನೋಡಿ, ನಿಜಕ್ಕೂ ಇದು ಶಾಲೆ ಅನ್ನೋದಕ್ಕೂ ಬೇಜಾರಾಗ್ತಿದೆ. ಯಾಕಂದ್ರೆ ಆ ಕಟ್ಟಡಗಳು ಏನಿಲ್ಲ, ಮೇಲ್ಚಾವಣಿ ಬಿದ್ದೋಗಿದೆ, ಗೋಡೆಗಳು ಯಾವಾಗ ಕುಸಿದು ಬೀಳುತ್ತೆ ಅನ್ನುವಂಥ ಲೆಕ್ಕಾಚಾರ ಇಲ್ಲ. ಈಗಲೋ ಆಗಲೋ ಅನ್ನುವಂಥ ನಿಟ್ಟಿನಲ್ಲಿದೆ. ಹೀಗಾಗಿ ನಿತ್ಯವೂ ಪೋಷಕರು ಯಾವ ಧೈರ್ಯದ ಮೇಲೆ ಮಕ್ಕಳನ್ನು ಕಳಿಸ್ತಾರೆ? ಮತ್ತೊಂದು ಕಡೆಯಲ್ಲಿ ಇಷ್ಟು ವರ್ಷ ಆದ್ರೂ ಹಿಂಗೆಲ್ಲ ನಡೀತಾ ಇದ್ರು ಕೂಡ ಯಾಕೆ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇಲ್ಲ? ಗಾಢ ನಿದ್ದೆಯಲ್ಲಿ ಮಲಗಿದಾರಾ? ಅಲ್ಲಿನ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತ್ ಇರ್ಬೋದು, ಸ್ಥಳೀಯ ಜನಪ್ರತಿನಿಧಿಗಳಿರ್ಬೋದು. ಯಾಕಂದ್ರೆ 1939ರಲ್ಲಿ ಪ್ರಾರಂಭವಾಗಿರೋ ಶಾಲೆ ಇದು. ಇತಿಹಾಸ ಇದೆ ಅದರದ್ದೇ ಆದಂತ. ದಶಕಗಳ ಹಳೆಯ ಶಾಲೆಗೆ ಈಗ ಉಳಿಬೇಕನ್ನೋದಾಗಿ ಗ್ರಾಮಸ್ಥರು ಕೂಡ ಧ್ವನಿಗೂಡಿಸಿದ್ದಾರೆ. ಗ್ಯಾರಂಟಿ ನ್ಯೂಸ್ ಕೂಡ ಈ ಸುದ್ದಿನ ಬಿಡೋದಿಲ್ಲ. ಸರಿಯಾದಂತ ವ್ಯವಸ್ಥೆ ಆಗಬೇಕು, ಮಕ್ಕಳಿಗೆ ಪಾಠದ ಜೊತೆಯಲ್ಲಿ ಸರಿಯಾದಂತ ಪಾಠಶಾಲೆ ಬೇಕು. ಅದೇ ಇಲ್ಲ ಅಂತಂದ್ರೆ ಹೆಂಗೆ? ಒಂದು ಕಡೆಯಲ್ಲಿ ಈಗಾಗಲೇ ಶಾಲೆಯ ದುಸ್ಥಿತಿ ಬಗ್ಗೆ CMಗೂ ಕೂಡ ಗ್ರಾಮಸ್ಥರು ಮನವಿ ಮಾಡ್ಕೊಂಡಿದ್ದಾರೆ. ಶಾಲಾ ಕಟ್ಟಡವನ್ನ ಕಟ್ಟೋದಕ್ಕೆ ಅನುದಾನಕ್ಕಾಗಿ ಸಿದ್ದರಾಮಯ್ಯನವರಿಗೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಹೀಗೆಲ್ಲ ಇದ್ರೂ ಕೂಡ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಆಗ್ತಿದೆ? ಬಂದು ನೋಡೋದು, ಪರಿಶೀಲನೆ ಮಾಡೋದು. ಯಾಕಂದ್ರೆ 233ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ, ದಾಖಲಾತಿಗಳೇ ಕಡಿಮೆ ಆಗ್ತಿದೆ, ನಮ್ಗೆಲ್ರಿಗೂ ಗೊತ್ತು. ಬಟ್ ಇಷ್ಟೆಲ್ಲ ವಿದ್ಯಾರ್ಥಿಗಳಿದ್ದಾರೆ, ಬರ್ತಿದ್ದಾರೆ, ಮಕ್ಕಳಿಗೆ ಪಾಠ ಮಾಡುವಂತ ಶಾಲೆ ನಿಜಕ್ಕೂ ಇಂಥ ಸ್ಥಿತಿನ? ನಿತ್ಯವೂ ಕೂಡ ಜೀವ ಭಯದಲ್ಲೇ ಪಾಠ ಕೇಳ್ತಿದ್ದಾರೆ.